ಕಾಂಗ್ರೆಸ್ಗೆ ಇಲ್ಲಿ ಒಂಥರ ಅಡಕತ್ರಿಲಿ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೆ. ಈ ಕಡೆ ಶಾಮ್ನೂರ್ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಮುಸ್ಲಿಮ್ರು ಎಲ್ಲಿ ಉಲ್ಟಾ ಬೀಳ್ತಾರೋ ಅನ್ನೋ ಭಯ, ಅಥವಾ ಮುಸ್ಲಿಮ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಇವರೆಲ್ಲ ಹಿಂದೂಗಳೆಲ್ಲ ಒಂದಾಗ್ಬಿಟ್ಟು ಬಿ ಜೆ ಪಿನ ಗೆಲ್ಲಿಸ್ತಾರೋ ಅನ್ನೋ ಭಯ. ಸಮರ್ಥ ಕಾಂಗ್ರೆಸ್ನಿಂದನೂ ಕ್ಯಾಂಡಿಡೇಟ್ ಆಗ್ತಾರೋ ಅಥವಾ ಬಿ ಜೆ ಪಿಗೆ ಹೋಗಿ ಕ್ಯಾಂಡಿಡೇಟ್ ಆಗ್ತಾರೋ ಅಥವಾ ಪಕ್ಷೇತರ ಆಗಿನೇ ಉಳಿತಾರೋ, ಒಟ್ಟು ಸಮರ್ಥ ಉಳಿಯೋದಂತ ಇಲ್ಲಿ ಪಕ್ಕ ಕನ್ಫರ್ಮ್ ಅನ್ನೋಂಥ ದೃಢ ಸಂಕಲ್ಪ ಶಾಮ್ನೂರ್ ಫ್ಯಾಮಿಲಿಗಿದೆ. ಪಕ್ಷ ನಿಷ್ಠೆಗಿಂತ ಮೌಲ್ಯಗಿಂತ ಕೌಟುಂಬಿಕ ಸಂಬಂಧಗಳು ಈ ದೇಶದಲ್ಲಿ ಡಿಕ್ಟೇಟ್ ಮಾಡ್ತವೆ. ಯಾರಾದ್ರೂ ಹಾಳಾಗೋಗ್ಲಿ ನಾವು ನೆಚ್ಚಿದ್ರೆ ಸಾಕು. ಶಾಮ್ನೂರು ಫ್ಯಾಮಿಲಿಯನ್ನು ಇಟ್ಕೊಂಡು ಬಿ ಜೆ ಪಿ ಏನಾದರೂ ಇಲ್ಲಿ ಸ್ಟ್ರಾಟಜಿ ಮಾಡುತ್ತಾ? ಸಮರ್ಥರವರು ಬಿ ಜೆ ಪಿಯ ಸಮರ್ಥಕರಾಗುವ ಅಪಾಯ ಇದೆ ಅಂತ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ದಾವಣಗೆರೆಯಲ್ಲಿ ಕದನ ಕುತೂಹಲ ಯಾವ ರೀತಿ ಆಗ್ತಾ ಇದೆ ಅಂದರೆ, ಈ ಬೀಗರ ಮಧ್ಯದಲ್ಲಿ ಜಿ ಎಮ್ ಸಿದ್ದೇಶ್ವರ್ ಮತ್ತು ಶಾಮ್ನೂರು ಫ್ಯಾಮಿಲಿ ನಡುವಿನ ಈ ದಾವಣಗೆರೆ ಫೈಟ್ ಇದೆಯಲ್ಲ, ಈಗ ಜಿ ಎಮ್ ಸಿದ್ದೇಶ್ವರ್ ಫ್ಯಾಮಿಲಿ ಟಿಕೆಟ್ ರೇಸ್ನಿಂದ ಔಟ್ ಆಗಿದೆ. ಶಾಮ್ನೂರು ಫ್ಯಾಮಿಲಿ ಟಿಕೆಟ್ ರೇಸ್ನಿಂದ ಔಟ್ ಆಗುತ್ತಾ, ಅಥವಾ ಶಾಮ್ನೂರು ಫ್ಯಾಮಿಲಿಯನ್ನು ಇಟ್ಕೊಂಡು ಬಿ ಜೆ ಪಿ ಏನಾದರೂ ಇಲ್ಲಿ ಸ್ಟ್ರಾಟಜಿ ಮಾಡುತ್ತಾ? ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗ್ತಾ ಇರೋದೇನು? ಮುಸ್ಲಿಮರು ಯಾಕೆ ಕಾಂಗ್ರೆಸ್ಗೆ ಈ ಎಲೆಕ್ಷನ್ನಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ? ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮತ್ತು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಖ್ಯಾತ ಪತ್ರಕರ್ತರಾದಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ದಾವಣಗೆರೆಯಲ್ಲಿ ಈ ಟಿಕೆಟ್ ಫೈಟ್ ಅನ್ನೋಂಥದ್ದು ಏನಾಗ್ಬಿಟ್ಟಿದೆ ಅಂದರೆ, ಈ ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆಗಿಂತನೂ ಹೆಚ್ಚಿಗೆ ಚರ್ಚೆ ಮುಸ್ಲಿಮ್ರು ಯಾಕೆ ಅಷ್ಟು ಪಟ್ಟಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಅಲ್ಲಿ ಅಂತ. ಒಂದು ಇಡೀ ಈ ಒಂದು ಕ್ಷೇತ್ರವನ್ನು, ಈ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ 2008ರಲ್ಲಿ ಈ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದದ್ದು. 8ರಲ್ಲಿ ಇದೇ ಗಲಾಟೆಯಲ್ಲಿ ಅಭ್ಯರ್ಥಿ ಇಲ್ದಿರೋ ಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಕರೆಕ್ಟ್ ಅಲ್ವ? ಸೊ ಅದಾದ ಮೇಲೆ ಸತತವಾಗಿ ಶಾಮ್ನೂರವರು ಈ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಮುಸ್ಲಿಮರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಕ್ಷೇತ್ರ ಅದು. ಹೌದು. ಒಂದು 65ರಿಂದ 70 ಅಂತಾರೆ, ಮುಸ್ಲಿಮ್ ಕೇಳಿದ್ರೆ 80,000 ಅಂತಾರೆ ಅವ್ರು ಹೇಳ್ತಾರೆ. ಸೊ ಅಂದರೆ ಬಹಳ ಪ್ರಬಲವಾಗಿ ಮುಸ್ಲಿಂ ಅಸ್ತಿತ್ವ ಇರುವ ಕ್ಷೇತ್ರ. ಮುಸ್ಲಿಮರ ಬೆಂಬಲ ಇಲ್ಲದೆ ಕಾಂಗ್ರೆಸ್ಸಲ್ಲಿ ಗೆಲ್ಲಕ್ಕಾಗಲ್ಲ. ಇಟ್ಸ್ ದ ಫಸ್ಟ್ ಥಿಂಗ್. ಸೊ ಈಗ ಈ ಒಂದು ಸ್ಥಿತಿ ಉದ್ಭವ ಆಗಿದೆಯಲ್ಲ, ಇದು ಕಾಂಗ್ರೆಸ್ ಪಕ್ಷದ ಪಾಲಿಗೆ ಕಗ್ಗಂಟು. ಅಲ್ಲ ಸರ್, ಈಗ ಈ ಕಾಂಗ್ರೆಸ್ ಭದ್ರಕೋಟೆ ಅನ್ನೋಂಥ ಕ್ಷೇತ್ರಗಳಿದ್ವಲ್ಲ, ಅದೀಗ ಸ್ವಲ್ಪ ಹೆಸರು ಚೇಂಜ್ ಮಾಡ್ಬೇಕು ನಾವು, ಮುಸ್ಲಿಂ ಭದ್ರಕೋಟೆ ಅದು ಅಂದರೆ ಏನು ಗೊತ್ತಾ ನಿಮಗೆ, ಕಾಂಗ್ರೆಸ್ ಪಕ್ಷದ ಬೇಸ್ ಏನಿದೆ ಈಗ ಹಿಂದ ಬೇರೆ ಇಲ್ಲ. ಏನು ಮೇಲ್ಜಾತಿ ಮೇಲ್ ಸಮುದಾಯಗಳು ಕಾಂಗ್ರೆಸ್ಸಿಗೆ ಬೆಂಬಲ ಕೊಡ್ತಾ ಇಲ್ಲ, ಭಾಳ ಸ್ಪಷ್ಟವಾದ್ದು. ಅಲ್ಲೆಲ್ಲಿ ಕೆಲವರು ಪರ್ಸ್ನಲ್ ಆದ ವರ್ಚಸ್ಸಿನಿಂದ ಆಯ್ಕೆ ಆಗೋದು ಬೇರೆ. ಜನರಲಿ ಸಮುದಾಯವಾಗಿ ಮೇಲ್ಜಾತಿಯವರು ಕಾಂಗ್ರೆಸ್ ಬೆಂಬಲ ಮಾಡ್ತಾ ಇಲ್ಲ ಜನರಲಿ. ಸೊ ಆದ್ದರಿಂದ ಅವರು ಬೇಸ್ ಇರೋದೇ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು. ಹಿಂದ ಮತ ಬ್ಯಾಂಕ್ ಕಾಂಗ್ರೆಸ್ಸನ್ನು ಉಳಿಸಿದೆ. ಸೊ ಈಗ ಮುಸ್ಲಿಮರು ಪಾಲು ಕೇಳ್ತಾ ಇದ್ದಾರೆ. 4 ಚುನಾವಣೆ ಏನಾಯಿತು, ಎಲ್ಲ ಸಂದರ್ಭದಲ್ಲೂ ನೀವು ನಮಗೆ ಮೂಗಿಗೆ ತುಪ್ಪ ಸವರ್ತಾರೆ ಬಂದ್ವಿ. ನಾವು ಅವ್ರಿಗೆ ಶಾಮ್ನೂರು ಹಿರಿಯರು ಅನ್ನುವ ಕಾರಣಕ್ಕೆ ನಾವು ಟಿಕೆಟ್ ಕೇಳ್ತಿರ್ಲಿಲ್ಲ. ಈಗಲೂ ಅವ್ರ ಕುಟುಂಬಕ್ಕೆ ಯಾಕೆ ಕೊಡಬೇಕು, ಅವರಿಂದ ಅವ್ರ ಮೊಮ್ಮಗ ಯಾಕೆ ಕೊಡಬೇಕು ಅನ್ನೋದು ಮುಸ್ಲಿಮರ ಪ್ರಶ್ನೆಯಾಗಿದೆ. ಅದು ನ್ಯಾಯಯುತವಾಗಿದೆ ಅಂತ ಅನ್ಸುತ್ತೆ ಒಂದು ಕಡೆ ನೋಡಿದ್ರೆ. ಒಂದು ದೃಷ್ಟಿಯಿಂದ ನಿಜ ಅದು. ಆದರೆ ಇಲ್ಲಿರುವ ಪ್ರಶ್ನೆ, ನೀವು ಈ ಕುಟುಂಬ ರಾಜಕಾರಣವನ್ನು ವಿರೋಧಿಸುವ ನೈತಿಕತೆನೇ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಅವರ ಹೈಕಮಾಂಡ್ ಏನಿದೆ ಅದೇ ಕುಟುಂಬ ರಾಜಕಾರಣದ ಶಿಶು ಆಗಿರುವುದರಿಂದ ಇನ್ನೊಬ್ರಿಗೆ ಹೆಂಗೆ ಹೇಳ್ತೀರಿ ನೀವು ನೆಹರು ಕುಟುಂಬ ಸತತವಾಗಿ ಕಾಂಗ್ರೆಸ್ಸನ್ನು ನಿಯಂತ್ರಿಸ್ತಾ ಬರಿರುವಂಥ ಸಂದರ್ಭದಲ್ಲಿ ನೀವು ಅಪ್ಪ ಮಗ ಮೊಮ್ಮಗ ಮರಿ ಮೊಮ್ಮಗ ಅಂತ ನೀವು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸ್ಕೊಂಡ್ರೆ ನಾವು ಯಾಕೆ ಮಾಡಬಾರ್ದು? ಈ ಪ್ರಶ್ನೆಗೆ ಕಾಂಗ್ರೆಸ್ ಉತ್ತರ ಕೊಡೋದು ಕಷ್ಟ. ಅಲ್ಲ ಸರ್, ಈಗ ಈ ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದೇ ಹಾಸ್ಯಾಸ್ಪದ ಅಂತ ಅನಿಸ್ತದೆ ಇತ್ತೀಚಿನ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ. ಆದರೆ ದಾವಣಗೆರೆ ವಿಚಾರ ಅಂತ ಬಂದಾಗ ಸರ್, ಒಂದು ವಿಡಿಯೋ ಯಾವುದೋ ಹರಿದಾಡ್ತಾ ಇದ್ದಿದ್ದು ನಾನು ನೋಡಿದೆ. ಶಾಮ್ನೂರು ಶಿವಶಂಕರಪ್ಪನವ್ರು ಹೇಳಿದರು, ಯಾವಾಗ 2023 ಚುನಾವಣೆಯಲ್ಲಿ ಇದು ನನ್ನ ಕೊನೆ ಚುನಾವಣೆ, ಮುಂದೆ ಈ ಕ್ಷೇತ್ರದ ಟಿಕೆಟನ್ನು ಯಾವುದಾದ್ರೂ ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ ನಾವು ಅಂತ ಅವರೇ ಅನೌನ್ಸ್ ಮಾಡಿದ್ರು. ಸೊ ಆದರೆ ಇದು ನಾನು ನಿಮಗೆ ಹೇಳಿದೆ, ಇದು ಕಗ್ಗಂಟಾಗುವುದಕ್ಕೆ ಮೂಲಭೂತ ಕಾರಣ
ಅದರ ಒಳಗಿರುವ ಒಳಸುಳಿಗಳು. ಹ್ಮ್. ಇಲ್ಲಿ ಪಕ್ಷ ಅನ್ನುವುದು ನಿಮಿತ್ತ ಮಾತ್ರ ಸರ್. ಹ್ಮ್. ಹ್ಮ್. ಇಲ್ಲಿ ಕಾಂಗ್ರೆಸ್ಸು BJPಯ ಒಳಗಡೆ ಇರುವವರು ಸಂಬಂಧಿಕರು, ನೆಂಟರು ಬಹಳ ಜನ ಇದ್ದಾರೆ. ಆಗಿದ್ದಾರೆ. ಹೌದು. ಕ್ರಾಸ್ ಕನೆಕ್ಷನ್ ಇದೆ. ಹ್ಮ್. ಓಪನ್ ಆಗಿ ಶಾಮನೂರು ಶಿವಶಂಕರಪ್ಪನವರು ಅವ್ರು ಸಾಯೋಕ್ಕಿಂತ ಮೊದಲೇ ಹೇಳಿದರು, ಹ್ಮ್. ಯಡಿಯೂರಪ್ಪನವರ ಇಬ್ಬರು ಮಕ್ಕಳು ಗೆಲ್ಲುವುದಕ್ಕೆ ನಾನು ಸಪೋರ್ಟ್ ಮಾಡಿದ್ದೇನೆ. ಕರೆಕ್ಟ್. ರಾಘವೇಂದ್ರ ಮತ್ತು ವಿಜಯೇಂದ್ರ ಗೆಲ್ಲಿಸಿದವನು ನಾನು ಅನ್ನುವ ಮಾತನ್ನು ಬಹಿರಂಗವಾಗಿ ಹೇಳಿದ್ರು. ಹೌದು. ಹೇಳಿದ ಮೇಲೂ ಕಾಂಗ್ರೆಸ್ ತನ್ನ ಪಂಚೇಂದ್ರಿಯನ್ನ ಮುಚ್ಚಿಟ್ಕೊಂಡು ಅಲ್ವಾ, ಇದು ಪಕ್ಷ ವಿರೋಧಿ ಚಟುವಟಿಕೆ. ಆದರೆ ಶಾಮನೂರವ್ರನ್ನ ಮಾತನಾಡಿಸುವ ಅಥವಾ ಇದು ತಪ್ಪು ಅಂತ ಹೇಳುವ ಶಕ್ತಿನೇ ಕಾಂಗ್ರೆಸ್ಸಿಗೆ ಇರಲಿಲ್ಲ. ಹ್ಮ್. 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 ಬಹಳ ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಖಜಾಂಚಿ ಆದವರು. ಹ್ಮ್. ಸೊ ಖರ್ಗೆಯವರಿಗೆ ಅತಿ ಆಪ್ತರು, ಬಹಳ ಕ್ಲೋಸ್ ಅವರು. ಹೌದು. ಖಜಾಂಚಿ. ಆಮೇಲೆ ಶಾಮನೂರು ಶಿವಶಂಕರಪ್ಪನವರು ಓಕೆ ಈ ತರ ಏನೋ ಮಾಡಿದಾರೆ ಅಂತ ಬಿಟ್ರೆ ಈ ಪಕ್ಷ ನಿಷ್ಠೆಯನ್ನ ಪ್ರಶ್ನೆ ಮಾಡಕ್ಕಾಗಲ್ಲ ಅವ್ರದ್ದು. ಪಕ್ಷನಿಷ್ಠೆ ಪ್ರಶ್ನೆ ಮಾಡೋಕ್ಕಲ್ಲ, ಆದರೆ ಆ ಪ್ರಶ್ನೆ ಮಾಡಬಹುದು. ಹ್ಮ್. ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಯಡಿಯೂರಪ್ಪನ ಕುಟುಂಬಕ್ಕೆ ನೀವು ಸಹಾಯ ಮಾಡ್ತೀರಿ ಅಂದ್ರೆ ಅಂದ್ರೆ ಅದು ಅವರ ನಿಮ್ಮ ಪಕ್ಷನಿಷ್ಠೆ ವ್ಯಾಖ್ಯೆ ಹೇಗೆ? ಅಲ್ಲ, ಅವರ ಓಪನ್ ಅವರು ವೀರಶೈವ ಸಮಾವೇಶದಲ್ಲಿ ಹೇಳಿರೋದು ಅದು ಎಲ್ಲರಿಗೂ ಗೊತ್ತು. ಆ ಟೈಮ್ನಲ್ಲೂ ಗೊತ್ತಿದೆ ಅಲ್ಲ, ಅವ್ರು ಸಪೋರ್ಟ್ ಮಾಡಿದ್ದೆ ಎಲ್ಲ ಗೊತ್ತಿದೆ. ಈಗಿನ ಸ್ಥಿತಿಯಲ್ಲಿ ಆ ಋಣವನ್ನ ತೀರಿಸುವುದಕ್ಕೆ ಸೊ ಯಡಿಯೂರಪ್ಪ ಅವರ ಮಗ ಮುಂದಾಗಿದ್ದಾರೆ ಅನ್ನುವ ಮಾತು ರಾಜಕೀಯ ವಲಯದಲ್ಲಿ. ಅಂದ್ರೆ ಅದ ಏನಂದ್ರೆ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಬಿಜೆಪಿಯಿಂದ. ಈಗ ಯಾರು ಬಿಜೆಪಿಯಿಂದ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಹೌದು, ಚುನಾವಣೆಗೆ ನಾವು ರೆಡಿ ಇದೀವಿ ಅಂತ ಇನ್ನೂ 4 ದಿನ ಮೊದಲೇ ಹೆಸರನ್ನ 2 ಕ್ಷೇತ್ರಗಳು. ಯಾಕೆಂದರೆ ನೀವು ಆ ಕ್ಷೇತ್ರದಲ್ಲಿ ಸೊ ಹಿಂದುಳಿದ ವರ್ಗದ ಒಬ್ಬರನ್ನ ನೀವು ಹಾಕಿದ್ದೀರಿ, ರೈಟ್? ಸೊ ಹಿಂದುಳಿದ ವರ್ಗ ನಿಜವಾಗಿ ಸಂಪೂರ್ಣವಾಗಿ ಬಿಜೆಪಿಯ ವೋಟ್ ಬ್ಯಾಂಕ್ ಅಲ್ಲ. ಎರಡನೇ, ನೀವು ಆ ಕ್ಷೇತ್ರದ ಕ್ಯಾರೆಕ್ಟರ್ನ ಗಮನಿಸಿದ್ರೆ ಅವರು ಡಿಸಿಸಿವ್ ಅಲ್ಲ. ಹೌದು. ಅಲ್ಲಿ ಲಿಂಗಾಯತ್ ಪ್ಲಸ್ ಕಾಂಬಿನೇಷನ್, ಮುಸ್ಲಿಂ ಕಾಂಬಿನೇಷನ್ ವಿನ್ನಿಂಗ್ ಇದು. ಹೌದು. ಸೊ ಯಾಕೆ ಇವ್ರು ಹಾಕಿದ್ರು ಅನ್ನೋ ಪ್ರಶ್ನೆ ಇದೆ. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು. ಈಗ ನಾವು ಕಾಂಗ್ರೆಸ್ ಬಗ್ಗೆ ಫಸ್ಟ್ ಮಾತಾಡ್ಬೋಣ. ಸೊ ಕಾಂಗ್ರೆಸ್ ಅದು ಕಗ್ಗಂಟಾದ್ದರಿಂದ ಸುರ್ಜೇವಾಲಾ ಅವರು ಈ ಸಂಜೆ 4:15 ಬೆಂಗಳೂರಿಗೆ ಬಂದು ಇಳಿತಾ ಇದ್ದಾರೆ. ಅವರು ಬಂದ ಮೇಲೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಕಡೆ ಮಾತನಾಡ್ತಾರೆ ಟಿಕೆಟ್ ಫೈನಲೈಸ್ ಮಾಡೋದಕ್ಕೆ. ನಂತರ ಸುರ್ಜೇವಾಲಾ ಇಂಟರ್ಫಿಯರ್ ಆಗಿ ಮಾತನಾಡ್ತಾರೆ. ಇದು ಡಿಕೆ ಏನ್ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಇಲ್ಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು ನಾವು ಅಲ್ಲಿ ಅಂತ ಅನ್ನೋ ಮಾತನ್ನ ಸುಳ್ಳು ಕೊಟ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಅದು ಕೊಟ್ಟರೆ ಏನಾಗುತ್ತೆ ಅನ್ನೋದು ಕುತೂಹಲಕರವಾದ್ದು. ನಾವು ಅದನ್ನು ಚರ್ಚೆ ಮಾಡ್ಬೋದು. ಒಂದು, ಇವರು ಅಲ್ಪಸಂಖ್ಯಾತರಿಗೆ ಏನಾದರೂ ಕೊಟ್ಟರೆ ಸೊ ಈಗಿರುವ ಮಾಹಿತಿ ಸುದ್ದಿಗಳ ಪ್ರಕಾರ ಸಮರ್ಥರವರು ಬಿಜೆಪಿಯ ಸಮರ್ಥಕರಾಗುವ ಅಪಾಯ ಇದೆ ಅಂತ ಹೇಳಲಾಗ್ತದೆ. ಸಮರ್ಥ ಅಭ್ಯರ್ಥಿಯಾಗುವಂತ ಅಭ್ಯರ್ಥಿ ಇದೆ ಈಗಲೇ. ಅಲ್ಲ ಸರ್, ಈಗ ನನಗೆ ಕಾಡ್ತಿರೋ ಪ್ರಶ್ನೆ ಇದು ನಾಟ್ ಓನ್ಲಿ ಫಾರ್ ದಾವಣಗೆರೆ ದಕ್ಷಿಣಕ್ಕೆ ಅಂತಲ್ಲ. ಈಗ ಅಲ್ಪಸಂಖ್ಯಾತರು ಎಲ್ಲೆಲ್ಲಿ ಹೆಚ್ಚಿಗೆ ಹಾಕೊಂಡು ಹೋಗ್ತಿದಾರಲ್ಲ, ಅದು ಕಾಂಗ್ರೆಸ್ಸಿಗೆ ಕಬ್ಬಿಣದ ಕಡಲೆ ಹಾಕೊಂಡು ಹೋಗ್ತಾ ಇದೆ ಅನ್ನೋ ತರದ್ದು. ನೋ ಸರ್, ರಾಜಕೀಯವಾಗಿ ಒಂದು ಸಮುದಾಯದ ಡಿಪೆಂಡೆನ್ಸಿ ಅನ್ನೋದಿರುತ್ತಲ್ಲ, ಒಂದು ಯಾವುದೇ ರಾಜಕೀಯ ಪಕ್ಷ ಫಾರ್ ದಟ್ ಮ್ಯಾಟರ್, ನೀವು ಅದರ ಡಿಪೆಂಡೆನ್ಸಿ ಆದ ತಕ್ಷಣ ಆ ಸಮುದಾಯ ನಿಮ್ಮನ್ನ ಡಿಕ್ಟೇಟ್ ಮಾಡುತ್ತೆ. ಸೊ ನೀವು ಬಿಜೆಪಿಗೆ ಮೇಲ್ಜಾತಿಗಳು ಡಿಕ್ಟೇಟ್ ಮಾಡ್ತವೆ. ಸೊ ಬ್ರಾಹ್ಮಿನಿಸಮ್ ಇಸ್ ಡಿಕ್ಟೇಟಿಂಗ್ ಬಿಜೆಪಿ. ಅದೇ ರೀತಿ ಅಲ್ಪಸಂಖ್ಯಾತ ಏನಿದೆ, ಮುಸ್ಲಿಮ್ಸ್ ಏನಿದೆ, ದೇ ಆರ್ ಡಿಕ್ಟೇಟಿಂಗ್ ಕಾಂಗ್ರೆಸ್. ಕರೆಕ್ಟ್. ಯಾಕಂದ್ರೆ ಏನಾಗ್ತಿತ್ತು, ಅವರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತ ಇವ್ರು ಎಲ್ಲಿವರೆಗೂ ಅಂದ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಸಂಖ್ಯೆ ಒಂದು ಹಂತಕ್ಕೆ ಬರೋವರೆಗೂ, ಯಾವಾಗ ಅವ್ರ ಸಂಖ್ಯೆ ನಿರ್ಣಾಯಕ ಅಂತ ಬರುತ್ತಪ್ಪ ಅಂದ್ರೆ ಅವ್ರು ನಮಗೆ ಟಿಕೆಟ್ ಕೊಡಿ ಅಂತ ಕುತ್ಕೋತಾರೆ, ಕೇಳ್ತಾರೆ, ಬಿಡಲ್ಲ, ನಾನು ಪಾಲು ಕೊಡು ಅಂತ ಹೇಳ್ತಾರೆ. ನಾನು ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ, ನಮ್ಮ ಪಾಲು ಕೊಡು. ಅದೇ ಸ್ಥಿತಿ ದಾವಣಗೆರೆಯಲ್ಲಿ ಬಂದಿದ್ದು. ಹೌದು. ಆದ್ರೆ ಇದು ಕಗ್ಗಂಟಿ ಯಾಕೆ ಅಂದ್ರೆ, ಮುಸ್ಲಿಮರಿಗೆ ಏನಾದರೂ ಟಿಕೆಟ್ ಕೊಟ್ರೆ ಲಿಂಗಾಯತರು ಏನಿದ್ದಾರೆ ಅವರು ಸಂಪೂರ್ಣ ಬಿಜೆಪಿ ಕಡೆ ಶಿಫ್ಟ್ ಆಗ್ಬೋದು. ಆ ಅಪಾಯ ಅಲ್ಲ. ಹಿಂಗಿದ್ದಾಗ ಅವರು ಕ್ಯಾಲ್ಕುಲೇಷನ್ ನೀವು ಹೆಂಗ್ ಹೇಳ್ತೀರಾ, ಅವರು ಲಿಂಗಾಯತರೆಲ್ಲ ಬಿಜೆಪಿಗೆ ಹೋಗ್ಬಿಡ್ತಾರಂತ ಹೆಂಗ್ ಹೇಳ್ತೀರಾ? ಬ್ಯಾಕ್ವರ್ಡ್ ಇದ್ದಾರೆ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ನೀವು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಏನಿದೆ ಅದು ಮತ್ತು ಜಗದೀಶ್ ಶೆಟ್ಟರ್ ಬಿಜೆಪಿ ಒಳಗಿರುವಂತಹವರ ಕುಟುಂಬಗಳು. ಅಲ್ಲ, ಹೇಳ್ತೀನಿ ಸರ್, ಸಮರ್ಥ ಏನಿದಾನೆ ಜಗದೀಶ್ ಶೆಟ್ಟರ್ ಅಳಿಯ, ಅವರ ರಿಲೇಷನ್ ಇದ್ದೇ. ಅಲ್ಟಿಮೇಟ್ಲಿ ಕೌಟುಂಬಿಕ ಸಂಬಂಧಗಳು ನಿರ್ಣಯ ಈ ದೇಶದ ರಾಜಕಾರಣದಲ್ಲಿ ಸರ್. ಪಕ್ಷ ನಿಷ್ಠೆಗಿಂತ ಮೌಲ್ಯಗಿಂತ ಕೌಟುಂಬಿಕ ಸಂಬಂಧಗಳು ಈ ದೇಶದಲ್ಲಿ ಡಿಕ್ಟೇಟ್ ಮಾಡ್ತವೆ. ನಾನು ಹೇಳಿದೆ, ನೀವು ಯಡಿಯೂರಪ್ಪನವರ ಮಕ್ಕಳಿಗೆ ಶಾಮನೂರು ಪಕ್ಷವನ್ನ ಮೀರಿ ಸಹಾಯ ಮಾಡಿದರೆ, ಸೊ ಈಗ ಲಿಂಗಾಯತ ಸಮುದಾಯ ಸಮರ್ಥಿಗೆ ಕಾಂಗ್ರೆಸ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಅಂದಾಗ, ಸಮರ್ಥಿಗೆ ಏನಾದ್ರು ಬಿಜೆಪಿ ನಾನು ಟಿಕೆಟ್ ಕೊಡ್ತೀನಿ ಬಾಪ ಅಂತ ಅಂದಾಗ ಅವ್ರು ಬಿಜೆಪಿ ತಪ್ಪೇನಿದೆ? ತಪ್ಪು ಸರಿ ಪ್ರಶ್ನೆ ಹೇಳ್ತಾ ಇಲ್ಲ ನಾನು ತಪ್ಪು ಸರಿ ಮಾತನೇ ಆಡಲ್ಲ. ನಾನು ಮಾತನಾಡ್ತಾ ಇರೋದು ವಸ್ತು ಸ್ಥಿತಿ. ಈಗ 12 ಗಂಟೆಗೆ ಅವ್ರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಪಕ್ಷೇತರಾಗಿ. ಅವರು ಪಕ್ಷೇತರಾಗಿ ನಾಮಪತ್ರ ಸಲ್ಲಿಸಿದರೆ ಅವರು ನಂತರ ಬಿಜೆಪಿ ಅಭ್ಯರ್ಥಿಯೂ ಆಗ್ಬೋದು, ಕಾಂಗ್ರೆಸ್ ಅಭ್ಯರ್ಥಿಯೂ ಆಗ್ಬಾರ್ದು, ಇಂಡಿಪೆಂಡೆಂಟು ಆಗ್ಬೋದು. ಅವ್ರಂದ್ರೆ ಅದು ಆಪ್ಷನ್ ಅನ್ನ ಯಾಕೆ ಇಟ್ಕೊಂಡಿದ್ದಾರೆ ಅಂದ್ರೆ, ನಾವು ದಟ್ ಶಾಮನೂರ್ ಶಿವಶಂಕರಪ್ಪ ಫ್ಯಾಮಿಲಿ ಈಸ್ ಡಿಕ್ಟೇಟಿಂಗ್ ದ ಟರ್ಮ್ಸ್ ಟು ಕಾಂಗ್ರೆಸ್. ಕರೆಕ್ಟ್. ದೇ ಆರ್ ಟೆಲ್ಲಿಂಗ್. ಹೌದು.
ಅವರ್ ಆಪ್ಷನ್ಸ್ ಆರ್ ಓಪನ್. ಹ್ಮ್ ನನಗೆ ಕೊಡ್ತೀಯ ಕೊಡು, ಇಲ್ವಾ ನಮ್ಮ ದಾರಿ ನಮ್ಮ ದಾರಿ ಅಲ್ಲ. ಇದು ಮೊದಲಿಂದನೂ ನಡೀತಾ ಇದೆ ಸರ್. ಈಗ ಲಾಸ್ಟ್ ಒಂದು ತಿಂಗಳಲ್ಲಿ ಏನೇನು ದಾವಣಗೆರೆಯಲ್ಲಿ ಬೆಳವಣಿಗೆ ಆಯ್ತು ನೋಡಿ. ಜಮೀರ್ ಅಹಮದ್ ಖಾನ್ ಎಂಟ್ರಿ ಕೊಟ್ಟಾಗ ಯಾವ ರೀತಿ ಆಯ್ತು, ಜಮೀರ್ ವಿರುದ್ಧ ಯಾವ ರೀತಿ ಅಪಸ್ವರಗಳನ್ನ ಎಸ್ ಮಲ್ಲಿಕಾರ್ಜುನ್ ಸಿಂಗ್ಲರ್ ನಲ್ಲಿ ಏಕವಚನದಲ್ಲಿ ಮಾತಾಡಿದ್ರು. ಅವ್ನು ಬಂದಿಲ್ಲ ಕೇಳಕ್ಕೆ ಅಂತ ಹೌದು ಅಂದ್ರು. ಹೇಳಿದ್ರು ಅವರು. ಹಾಗಾಗಿ ಅಂದ್ರೆ ಈ ಶಾಮನೂರು ಫ್ಯಾಮಿಲಿದು ನೀವು ಹೇಳಿರೋ ಪ್ರಕಾರ ಅವರು ದೃಢ ಸಂಕಲ್ಪದಿಂದಿದ್ದಾರೆ. ಹೌದು, ಕ್ಯಾಂಡಿಡೇಟ್ ಬೇಕೇ ಬೇಕು. ಆ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಯಾಕೆಂದ್ರೆ ಅವರ ಒಂಥರ ಈ ಕಾನ್ಸ್ಟಿಟ್ಯೂನ್ಸಿ ನಮ್ಮದು, ಹೌದು ಅವರಿಗೆ ಅದು ನಮ್ಮದು, ನನ್ನದು, ನಮ್ಮ ಕುಟುಂಬದ್ದು ಬಿಟ್ಕೊಡಲ್ಲ. ನಮ್ ಬಿಸ್ನೆಸ್ ಇದೆ, ನಮ್ ಇನ್ವೆಸ್ಟ್ಮೆಂಟ್ ಇದೆ, ಇಲ್ಲಿ ತಗೊಂಬಂದಿದೀವಿ, ನಾವು ಬಿಟ್ಟು ಕೊಟ್ಟರೆ ನಾಳೆ ನಮ್ಗೆ ಸಿಗಲ್ಲ ಅನ್ನೋದು. ಆದ್ರೆ ಇದ್ರ ಐರನಿ ಏನು ಗೊತ್ತಾ ಸರ್, ಒಂದೊಮ್ಮೆ ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ, ಮುಸ್ಲಿಮಿಗೆ ಏನಾದರೂ ಕೊಟ್ಟರೆ ಅದು ಮುಸ್ಲಿಂ ಹಿಂದೂ ಆಗಿ ಡಿವೈಡ್ ಆಗಿಬಿಟ್ಟು ಕಾಂಗ್ರೆಸ್ ವಿಲ್ ಬಿ ಇನ್ ಎ ಸೀರಿಯಸ್ ಟ್ರಬಲ್. ಮುಸ್ಲಿಮರಿಗೆ ಕೊಟ್ಟರೆ ಇವತ್ತಿನ ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ಬರೇ ಮುಸ್ಲಿಂ ವೋಟ್ ಮಾತ್ರ ನಿಮ್ಮನ್ನು ಗೆಲ್ಸಲ್ಲ. ಸೊ ನೀವು ಮುಸ್ಲಿಮರಿಗೆ ಕೊಟ್ಬಿಟ್ಟು ನಾವೇನೋ ಅಹಿಂದ ರಾಜಕಾರಣಕ್ಕೆ ಹೋಗ್ತೀವಿ ಅಂದರೆ ಆಗ ಈ ಲಿಂಗಾಯತರು ಉಳಿದ ಸಮುದಾಯಗಳು ಒಂದಾಗ್ಬಿಟ್ಟು ಅದು ಬೇರೆ ರೀತಿ ಒಂದು ರೀತಿ ಕ್ಯಾಲ್ಕುಲೇಷನ್. ಬಿಜೆಪಿಗೆ ಒಂಥರ ನೀವು ಪ್ಲೇಟ್ನಲ್ಲಿ ಹಾಕಿ ಕೊಟ್ಟಂಗೆ ದೇ ವಾಂಟ್ ದ್ಯಾಟ್. ಹೌದು ನೋಡಿ, ಶಿವಶಂಕರಪ್ಪನಂತವರು ಕಾಂಗ್ರೆಸ್ನ ಖಜಾಂಚಿ ಆಗಿದ್ರು, ಇನ್ವೆಸ್ಟ್ ಮಾಡಿದ್ರು, ಕಟ್ಟು ಬೆಳೆಸಿದ್ರು, ಅಂಥವ್ರಿಗೆ ಮೋಸ ಮಾಡಿಬಿಟ್ರು. ಒಳಗಡೆನೂ ಕೂಡ ಇವ್ರು ಲಿಂಗಾಯತರು ಕಂಡ್ರೆ ಆಗಲ್ಲ ಕಣ್ರಿ, ಇವ್ರು ಹಿಂಗೆ ಕಣ್ರಿ, ಹಿಂಗೆ ಮಾಡ್ತಾ ಬಂದ್ರು, ಮನೆಗೆ ಹೋಗಿ ಹೇಳ್ಬಿಡ್ತಾರೆ. ಏನಲ್ಲ, ಕಾರ್ಯಕರ್ತರು RS ಕಾರ್ಯಕರ್ತರಿದಾರಲ್ಲ, ಮನೆಗೆ ಹೋಗಿ ಕಿವಿಲ್ ಬಿಟ್ಟು ಬಂದ್ಬಿಟ್ರೆ ಅಂತಂದ್ರೆ ಮುಗಿದೋಯ್ತು ಕಥೆ. ಅದರಿಂದ ಕಾಂಗ್ರೆಸ್ಸಿಗೆ ಸಮಸ್ಯೆ ಆಗೋದು. ಅದು ಮತ್ತೊಂದಿದೆ ಸರ್, ಅದಿದೆ. ಇನ್ನೊಂದು ಹೇಳ್ಬಿಡ್ತೀನಿ, ಒಂದೊಮ್ಮೆ ಮುಸ್ಲಿಮಿಗೆ ಕೊಟ್ರೆ ಅದು ಹೇಳಕ್ಕಾಗಲ್ಲ. ಈ ಬಾರಿ ದೇ ಆರ್ ಸೋ ಫ್ರಸ್ಟ್ರೇಟೆಡ್. ಅವರು ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು, 2-3 ಲೀಡರ್ಸ್ ಓಪನ್ ಆಗೇ ಹೇಳಿದ್ದಾರೆ. ಅಂದ್ರೆ ಸರ್ ಬಿಜೆಪಿ ಕಮಲದ ಗುರುತಿಗೆ ಮತವನ್ನ ನೀಡುತ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲಲ್ಲ, ನೀವು ಇಡೀ ಸಮುದಾಯವಾಗಿ ವರ್ತನೆ ಮಾಡದಿರಬಹುದು, ಆದರೆ ಲೀಡರ್ಸ್ಗಳಿಗದಿಲ್ಲ. ಈಗ ಯಾರು ಗೆಲ್ತಾರ ಅನ್ನೋದಕ್ಕಿಂತ ಯಾರನ್ನ ಸೋಲಿಸ್ಬೇಕನ್ನೋದು ಯಾರೋ ವಿಧಾನ ಪರಿಷತ್ನ ಇವರು ಮೊದಲೇನ ಟ್ರೈ ಮಾಡ್ತಾರೆ ಸದಸ್ಯರು, ಇವರು ಸೇರಿಬಿಟ್ಟು ಏನು ಬೇಡ ಸರ್, 10-15 ಸಾವಿರ ಓಟ್ ಆ ಕಡೆ ಟರ್ನ್ ಮಾಡಿಬಿಟ್ರೆ 80,000ದಲ್ಲಿ ಪರಿಚಯ. ಸೊ ಅದರಿಂದ ಇದು ಕಾಂಗ್ರೆಸ್ಸಿಗೆ ಇಟ್ಸ್ ಎ ವೆರಿ ಸೀರಿಯಸ್ ಥಿಂಗ್. ಕಾಂಗ್ರೆಸ್ಗೆ ಒಂದ್ ಕಡೆ ಬೆಂಕಿ, ಒಂದ್ ಕಡೆ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದು. ಇದು ಬೇರೆಯವರ ಹೆಂಗಂದ್ರೆ ಸರ್, ನಾಳೆ ಅದರಿಂದ ಏನ್ ಸಮಸ್ಯೆ ಬರುತ್ತೆ ಅನ್ನೋದಕ್ಕಿಂತ ಇವತ್ತು ಸರಿಯಾದ್ರೆ ಸಾಕಪ್ಪ ಅನ್ನೋ ತರದ್ದು ಇದೆ. ಅದರಿಂದ ಅವ್ರಿಗೆ ಏನ್ ಮಾಡ್ತಾರೆ ಈಗ ಗೊತ್ತಿಲ್ಲ. ಸೊ ಇವರಂತೂ ರೆಡಿ ಇದ್ದಂಗೆ ಕಾಣುತ್ತೆ. ಸಮರ್ಥರವರು, ಅವ್ರ ಫ್ಯಾಮಿಲಿ, ಅವ್ರು ಏನನ್ನ ಮಾಡೋದಕ್ಕೂ ಸಮರ್ಥರಾಗಿ ನಡೆದಿದ್ದ ದಾರಿ ಅವ್ರು ಬಿಡಲ್ಲ. ಅವರು ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ರು ಪ್ರಾಬ್ಲಮ್, ಸಿಕ್ಕರು ಪ್ರಾಬ್ಲಮ್. ಮುಸ್ಲಿಮ್ಸ್ ಅವಾಗ ಇದಾಗ್ಬೋದು, ಬಹಳ ಟೆಕ್ಲಿಶ್ ಆಗಿದೆ. ಸೊ ಲೆಟ್ ಅಸ್ ವೇಟ್ ಅಂಡ್ ಸೀ. ಎಸ್ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ದಾವಣಗೆರೆ ದಕ್ಷಿಣದ ಬೂದಿ ಮುಚ್ಚಿದ ಕೆಂಡದಂತಿರುವಂಥ ಪರಿಸ್ಥಿತಿ. ಕಾಂಗ್ರೆಸ್ಗೆ ಇಲ್ಲಿ ಒಂಥರ ಅಡಕತ್ರಿಲಿ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೆ. ಈ ಕಡೆ ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಮುಸ್ಲಿಮ್ರು ಎಲ್ಲಿ ಉಲ್ಟಾ ಬೀಳ್ತಾರೋ ಅನ್ನೋ ಭಯ, ಅಥವಾ ಮುಸ್ಲಿಮ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಇವರೆಲ್ಲ ಹಿಂದೂಗಳೆಲ್ಲ ಒಂದಾಗ್ಬಿಟ್ಟು BJPನ ಗೆಲ್ಲಿಸ್ತಾರೋ ಅನ್ನೋ ಭಯ. ಸಮರ್ಥ ಕಾಂಗ್ರೆಸ್ನಿಂದನೂ ಕ್ಯಾಂಡಿಡೇಟ್ ಆಗ್ತಾರೋ ಅಥವಾ BJಪಿಗೂ ಕ್ಯಾಂಡಿಡೇಟ್ ಆಗ್ತಾರೋ ಅಥವಾ ಪಕ್ಷೇತರ ಆಗಿನೇ ಉಳಿತಾರೋ, ಒಟ್ಟು ಸಮರ್ಥ ಉಳಿಯೋದಂತ ಇಲ್ಲಿ ಪಕ್ಕ ಕನ್ಫರ್ಮ್ ಅನ್ನೋಂಥ ದೃಢ ಸಂಕಲ್ಪ ಶಾಮನೂರು ಫ್ಯಾಮಿಲಿಗಿದೆ. ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಕಾಂಗ್ರೆಸ್ಗೆ ಇಲ್ಲಿ ಒಂಥರ ಅಡಕತ್ರಿಲಿ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೆ. ಈ ಕಡೆ ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಮುಸ್ಲಿಮ್ರು ಎಲ್ಲಿ ಉಲ್ಟಾ ಬೀಳ್ತಾರೋ ಅನ್ನೋ ಭಯ, ಅಥವಾ ಮುಸ್ಲಿಮ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಇವರೆಲ್ಲ ಹಿಂದೂಗಳೆಲ್ಲ ಒಂದಾಗ್ಬಿಟ್ಟು BJಪಿನ ಗೆಲ್ಲಿಸ್ತಾರೋ ಅನ್ನೋ ಭಯ. ಸಮರ್ಥ ಕಾಂಗ್ರೆಸ್ನಿಂದನೂ ಕ್ಯಾಂಡಿಡೇಟ್ ಆಗ್ತಾರೋ ಅಥವಾ BJಪಿಗೂ ಕ್ಯಾಂಡಿಡೇಟ್ ಆಗ್ತಾರೋ ಅಥವಾ ಪಕ್ಷೇತರ ಆಗಿನೇ ಉಳಿತಾರೋ, ಒಟ್ಟು ಸಮರ್ಥ ಉಳಿಯೋದಂತ ಇಲ್ಲಿ ಪಕ್ಕ ಕನ್ಫರ್ಮ್ ಅನ್ನೋಂಥ ದೃಢ ಸಂಕಲ್ಪ ಶಾಮನೂರು ಫ್ಯಾಮಿಲಿಗಿದೆ. ಪಕ್ಷ ನಿಷ್ಠೆಗಿಂತ ಮೌಲ್ಯಗಿಂತ ಕೌಟುಂಬಿಕ ಸಂಬಂಧಗಳು ಈ ದೇಶದಲ್ಲಿ ಡಿಕ್ಟೇಟ್ ಮಾಡ್ತವೆ. ಯಾರಾದ್ರೂ ಹಾಳಾಗೋಗ್ಲಿ, ನಾವು ನೆಚ್ಚಿದ್ರೆ ಸಾಕು. ಶಾಮನೂರು ಫ್ಯಾಮಿಲಿಯನ್ನು ಇಟ್ಕೊಂಡು BJಪಿ ಏನಾದರೂ ಇಲ್ಲಿ ಸ್ಟ್ರಾಟಜಿ ಮಾಡುತ್ತಾ? ಸಮರ್ಥರವರು BJಪಿಯ ಸಮರ್ಥಕರಾಗುವ ಅಪಾಯ ಇದೆ.